ಎಲ್ರಿಗೂ ನಮಸ್ಕಾರ. ಇವತ್ತು ಎಲ್ರಿಗೂ ಥ್ಯಾಂಕ್ ಯು ಹೇಳೋದು ಬಿಟ್ಟು ಬೇರೆ ಏನ್ ಹೇಳ್ಬೇಕು ದೇವರಾಣೆಗೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಜನತೆಗೆ ನಮ್ಮ ಎಕ್ಕಾ ಸಿನಿಮಾನ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಕ್ಸೆಪ್ಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ತುಂಬಾ ಖುಷಿ ಆಗತ್ತೆ. ಎಕ್ಕಾಮಾರ್ ಆಗಿರ್ಬೋದು, ಬ್ಯಾಂಗಲ್ ಬಂಗಾರಿ, ಅದನ್ನ ಆ ಸಕ್ಸಸ್ನ ನೋಡಿನೇ ಒಂದು ಒಂದು ಸಿಕ್ಕಾಪಡೆ ಅನ್ಬಿಲೀವಬಲ್ ಆಗಿರುವಂತ ಒಂದು ಖುಷಿ ಕೊಟ್ಟಿತ್ತು ನನಗೆ. ಬಟ್ ಫಸ್ಟ್ ಡೇ ಫಸ್ಟ್ ಶೋ ಓಪನಿಂಗ್ ಆಗಿರ್ಬೋದು, ಅವ್ರು ಹೇಳ್ದಾಗೆ ಹೌಸ್ಫುಲ್ ಎಲ್ಲ ಕಡೆ ನಡೀತಾ ಇರೋದು ತುಂಬಾ ತುಂಬಾ ಖುಷಿ ಕೊಡುತ್ತೆ. ಅಂಡ್ ಮಳೆಲಿ ಫ್ಯಾಮಿಲೀಸು ಮಕ್ಕಳು ಬ್ಯಾಂಗಲ್ ಬಂಗಾರಿ ಅಂತಾರೆ, ತುಂಬಾ ಖುಷಿ ಕೊಡುತ್ತೆ ಎಲ್ಲರೂ ಸಿನಿಮಾ ನೋಡ್ತಾ ಇರೋದು. ಇದೆಲ್ಲ ಪಾಸಿಬಲ್ ಆಗಿರೋದು ಮೈ ವಂಡರ್ಫುಲ್ ಟೀಮ್, ಅಶ್ವಿನಿ ಮ್ಯಾಮ್, ಜಯನಾ ಬೋಗಣ್ಣ ಸರ್, ಕಾರ್ತಿಕ್, ಯೋಗಿ ಸರ್, ಥ್ಯಾಂಕ್ ಯು ಸೋ ಮಚ್. ರೋಹಿತ್ ಸರ್, ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಐ ಕುಡ್ ಬಿ ಯೋರ್ ನಂದಿನಿ. ಥ್ಯಾಂಕ್ ಯು ಸತ್ಯ ಸರ್. ಅಂಡ್ ಮಾಸ್ತಿ ಸರ್, ಚರಣ್ ಸರ್, ನನ್ನ ಕರಿಯರಲ್ಲಿ ಒಂದು ದೊಡ್ಡ ರೋಲ್ ಪ್ಲೇ ಮಾಡ್ತಾರೆ ಅವರು. ಥ್ಯಾಂಕ್ ಯು ಸರ್ ಈ ಸಿನಿಮಾಗೆ ಕೂಡ. ಅಂಡ್ ನಾಗಾರ್ಜುನ್ ಶರ್ಮಾ ಅವ್ರಿಗೆ ನನಗೆ ಬ್ಯಾಂಗಲ್ ಬಂಗಾರಿ ಅಂತ ನಾಮಕರಣ ಮಾಡಿದ್ದಾರೆ ಹೊಸದಾಗಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಯುವರಾಜ್ ಕುಮಾರ್ ಅವರು, ವೆಲ್, ನಾನು ತುಂಬಾ ಕಡೆ ಹೇಳಿದ್ದೀನಿ ಅಪ್ಪು ಸರ್ ಜೊತೆ ಸಿನಿಮಾ ಮಾಡಬೇಕು ಅನ್ನೋ ದೊಡ್ಡ ಕನ್ಸಿಟ್ಕೊಂಡಿದ್ದೆ ನಾನು. ಇವತ್ತು ಅಪ್ಪು ಸರ್ ಅಭಿಮಾನಿಗಳು ಎಲ್ಲರೂ ಯುವರಾಜ್ ಕುಮಾರ್ ಅವರಲ್ಲಿ ಅವ್ರನ್ನ ನೋಡಿದ್ರೆ ಹಾಗನ್ಸುತ್ತೆ. ಅವ್ರ ಕೆಲವು ಮಾತಲ್ಲಿ ಪುನೀತ್ ಸರ್ ಕಾಣಿಸ್ತಾರೆ ಅಂತಾರೆ. ಆಸ್ ಅನ್ ಅಪ್ಪು ಸರ್ ಫ್ಯಾನ್ ನನಗೂ ಕೂಡ ಹಲವಾರು ಸಲ ಹಾಗನ್ಸಿದೆ. ಅಂಡ್ ಇಟ್ ವಾಸ್ ಪ್ಲೆಷರ್ ವರ್ಕಿಂಗ್ ವಿತ್ ಯು. ಇವತ್ತು ನಿಮ್ಮ ಪರ್ಫಾರ್ಮೆನ್ಸ್ನ ನಿಮ್ಮನ್ನ ಜನ ಸೆಲೆಬ್ರೇಟ್ ಮಾಡೋದು ನೋಡುವಾಗ ಸಿಕ್ಕಾಪಡೆ ಪ್ರೌಡ್ ಆಗುತ್ತೆ ನನಗೆ. ವೆರಿ ವೆರಿ ಹ್ಯಾಪಿ ವರ್ಕಿಂಗ್ ವಿತ್ ಯು. ಅಂಡ್ ನಮ್ಮ ಹೋಲ್ ADs ಅಂಡ್ ಕ್ಯಾಮ್ರಾ ಟೀಮ್, ನಮ್ಮ KRG ಕನೆಕ್ಟ್ಸ್ ತಂಡ, ಪ್ರೇಮ್, ಜಯಂತ್, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಲ್ಲಿ ಹಲವಾರು ಜನ ಜೊತೆ ನಂಗೆ ಆಕ್ಟ್ ಮಾಡಕ್ ಸಿಗ್ಲಿಲ್ಲ. ಶ್ರುತಿ ಮ್ಯಾಮ್ ಅಂಡ್ ಮೈ ಫೇವ್ರೆಟ್ ಕ್ಯಾರೆಕ್ಟರ್ ಡ್ಯಾಡಿ ಪೂರ್ಣ ಅವರು ವಂಡರ್ಫುಲ್ ಆಗಿ ಅಭಿನಯಿಸಿದ್ದಾರೆ ಎಲ್ಲರೂ. ಥ್ಯಾಂಕ್ ಯು ನಿಮ್ಗೆಲ್ಲರಿಗೂ. ಕನ್ನಡ ಸಿನಿಮಾಗಳಿಗೆ ಇಷ್ಟು ಸಪೋರ್ಟ್ ಕೊಡ್ತಿರೋದಕ್ಕೆ ನಮ್ಮ ಜನತೆಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಅದೇ ಫಸ್ಟ್ ಆಫ್ ಆಲ್ ಈ 3 ದೊಡ್ಡ ಸಂಸ್ಥೆಗಳೊಟ್ಟಿಗೆ ನನ್ ಕೆಲಸ ಮಾಡಕ್ ಅವಕಾಶ ಸಿಕ್ಕಿದೆ, ನಂಗೆ ತುಂಬಾ ಹೆಮ್ಮೆಯ ವಿಚಾರ. ಸೊ ಫಸ್ಟ್ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಅಶ್ವಿನಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಜಯಣ್ಣ ಸರ್, ಥ್ಯಾಂಕ್ ಯು. ಭುವನ ಸರ್, ಥ್ಯಾಂಕ್ ಯು. ಕಾರ್ತಿಕ್ ಸರ್, ಯೋಗಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಹಾಗೂ ಎಸ್, ನೀವು ಹೇಳಿದ್ರಿ ರೋಹಿತ್ ಸರ್ ನಮ್ಮ ಮನೇಲಿ, ಅದು ಯಾವಾಗಲೂ ಹಾಗೆ ಇರುತ್ತೆ ಮ್ಯಾಮ್. ಬಿಕಾಸ್ ಡೈರೆಕ್ಟರ್ ವಿಷನ್ ಅವರ ಹಾಕಿಕೊಟ್ಟ ಆ ಡೈರೆಕ್ಷನ್ಗೆ ನಾವು ಕೆಲಸ ಮಾಡ್ತೀವಿ. ಅಂಡ್ ಐ ಆಮ್ ಲಕ್ಕಿ, ಐ ಆಮ್ ಫಾರ್ಚುನೇಟ್ ಟು ಹ್ಯಾವ್ ವರ್ಕ್ ವಿತ್ ರೋಹಿತ್ ಸರ್. ತುಂಬಾ ಕಲಿಯಕ್ಕೆ ಸಿಕ್ತು. ಇಟ್ ವಾಸ್ ಅ ಗ್ರೇಟ್ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್ ನನಗೆ. ಥ್ಯಾಂಕ್ ಯು ರೋಹಿತ್ ಸರ್. ಅಂಡ್ ಈ ವೇದಿಕೆ ಮುಖಾಂತರ ನನ್ನೊಟ್ಟಿಗೆ ಕೆಲಸ ಮಾಡಿದ ನನ್ನ ತಂಡಕ್ಕೆ ನಾನು ತುಂಬಾ ಧನ್ಯವಾದಗಳು ಹೇಳ್ತೀನಿ. ದೇ ಹ್ಯಾವ್ ಬೀನ್ ವಿತ್ ಮೀ, ಹಗಲು ರಾತ್ರಿ ನನ್ನೊಟ್ಟಿಗೆ ಕೆಲಸ ಮಾಡಿದ್ದಾರೆ. ಸೊ ಐ ಥ್ಯಾಂಕ್ ಮೈ ಟೀಮ್. ಹಾಗೂ ಈ ಮೂವಿಯಲ್ಲಿ ಕೆಲಸ ಮಾಡಿದಂಥ ಎಲ್ಲ ಕಲಾವಿದರಿಗೆ ಹಾಗೂ ಎಲ್ಲ ತಂತ್ರಜ್ಞರಿಗೆ ನಾನು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನನ್ನ ಫ್ರೀಕ್ವೆಂಟ್ ಕೊಲಾಬ್ರೇಟರ್ ನಾಗಾರ್ಜುನ್ ಶರ್ಮಾ, ಸೊ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ನಾನು. ನನ್ನ ಎಲ್ಲ ಲಿರಿಕಲಿ ಅಷ್ಟು ಒಳ್ಳೆ ಕಾಂಟ್ರಿಬ್ಯೂಷನ್ಸ್ ಮಾಡಿದ್ದಕ್ಕೆ ನನ್ನ ಸೌಂಡ್ ಟ್ರ್ಯಾಕ್ ಅಲ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಡೇ 1 ಎಕ್ಕಾ ಬರೀ ಒಂದು ಪ್ರಾಜೆಕ್ಟ್ ಆಗಿರಲಿಲ್ಲ, ಅದೊಂದು ದೊಡ್ಡ ಜವಾಬ್ದಾರಿಯಾಗಿ ಚರಣ್ ಸರ್ ರಿಪೀಟೆಡ್ಲಿ ಹೇಳ್ತಾ ಇದ್ರು, ಇದು ದೊಡ್ಡ ಜವಾಬ್ದಾರಿ ಏನಾಗಿ ಇದು ನಮ್ಮಿಬ್ಬರಿಗೂ. ಸೊ ಈ ಜವಾಬ್ದಾರಿನ ಈಗ ಈ ಸಕ್ಸಸ್ ಮೀಟಲ್ಲಿ ಅದು ಜವಾಬ್ದಾರಿ ಸಕ್ಸಸ್ ಆಗಿ ಕನ್ವರ್ಟ್ ಆಗಿದೆ. ಸೊ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಿರೋಷ್ಟು ಖುಷಿ ಅದು. ಜೊತೆಗೆ ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್, ಥ್ಯಾಂಕ್ ಯು ಜಯಣ್ಣ ಸರ್, ಥ್ಯಾಂಕ್ ಯು ಭುವನ ಸರ್, ಅಂಡ್ ಕಾರ್ತಿಕ್ ಸರ್ ಅಂಡ್ ಯೋಗಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ ಟ್ರಸ್ಟ್ ಅವ್ರು ನಮ್ಮ ಮೇಲೆ ಇಟ್ಟಿದ್ರು. ಜೊತೆಗೆ ರೋಹಿತ್ ಸರ್ಗೆ ಥ್ಯಾಂಕ್ಸ್ ಅಲ್ಲ, ಅವ್ರು ಕೊಟ್ಟಿರೋ ಫ್ರೀಡಮ್ ಇವತ್ತು ಎಕ್ಕಾಮಾರ್, ಬ್ಯಾಂಗಲ್ ಬಂಗಾರಿ ಆಗಿ ಕನ್ವರ್ಟ್ ಆಯ್ತದು. ಯಾಕಂದ್ರೆ ನಾವು ಬ್ಯಾಂಗಲ್ ಬಂಗಾರಿ ಶುರು ಮಾಡಿದ ದಿನ ನಮಗೆ ಅವ್ರೊಂದು ಮಾತು ಹೇಳಿದ್ರು, ನೀವಿಬ್ರು ಈ ಸಾಂಗ್ನ ಎಷ್ಟು ಮಜಾ ಮಾಡ್ತೀರಾ, ನಾವು ಸೆಟ್ಟಲ್ಲಿ ಅಷ್ಟು ಮಜಾ ಮಾಡ್ತೀವಿ, ಅದು ನೆಕ್ಸ್ಟ್ ಆಡಿಯನ್ಸ್ ಅಷ್ಟು ಮಜಾ ಮಾಡ್ತಾರೆ ಅಂತ. ಸೊ ಅದು ಪ್ರತಿ ಹಂತದಲ್ಲೂ ಡಬಲ್ ಆಗಬೇಕು ಈ ಮಜಾ ಅಂತ. ಸೊ ನಾವು ಜಾಸ್ತಿನೇ ಮಜಾ ಮಾಡಿದೀವಿ ಅಂತ ಅನ್ಸುತ್ತೆ. ಅದಕ್ಕೆ ಇವತ್ತು ಆಡಿಯನ್ಸ್ ಎಲ್ಲ ಅಷ್ಟು ಮಜಾ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಎಲ್ಲಾರ್ಗು ಥ್ಯಾಂಕ್ ಯು ಯುವ ಸರ್ ಅಂಡ್ ಸಂಜನಾ ಮ್ಯಾಮ್. ಯಾಕಂದ್ರೆ ನೀವಿಬ್ರು ಅಷ್ಟು ಬ್ಯೂಟಿಫುಲ್ ಆಗಿ, ಅಷ್ಟು ಏನಂತಾರೆ ಮುದ್ದಾಗಿ ನೀವು ಮಾಡಿಲ್ಲ ಅಂದ್ರೆ ಇದ್ರದ್ದು ಆ ಚಾಮ್ ಜಾಸ್ತಿ ಆಗ್ತಾ ಇರ್ಲಿಲ್ಲ. ಅದು ಇನ್ನಷ್ಟು ಚಾಮ್ನ ಆ್ಯಡ್ ಮಾಡ್ತು. ಇದೆಲ್ಲದ್ರ ಜೊತೆಗೆ ನನಗೆ PRK ಪ್ರೊಡಕ್ಷನ್ ಹೌಸ್ ಜೊತೆ ಒಂದು ಎಮೋಷನಲ್ ಅಟ್ಯಾಚ್ಮೆಂಟ್ ಕೌಲುದಾರಿಯಿಂದನೂ ಇತ್ತು. ಯಾಕಂದ್ರೆ ನನಗೆ ಫಸ್ಟ್ ಲಿರಿಕ್ಸ್ ಅವಾರ್ಡ್ ಬಂದಿದ್ದು, ಬೆಸ್ಟ್ ಲಿರಿಕ್ಸ್ ಅವಾರ್ಡ್ ಬಂದಿದ್ದು ನನಗೆ ನಿಗೂಢ ಸಾಂಗ್ಗೇನೆ ಬಂದಿದ್ದು.
ಸೊ ಇದೆಲ್ಲಾನು ನನ್ನ ತಲೆಯಲ್ಲಿ ಫ್ರೀಕ್ವೆಂಟ್ ಆಗಿ ಓಡ್ತಾ ಇತ್ತು. ಬಟ್ ಇವತ್ತು ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಆ ಒಂದಷ್ಟು ಹ್ಯಾಪಿನೆಸ್ ಎಕ್ಕ ಕೊಟ್ಟಿದೆ. ಈ ತರ ಸಕ್ಸಸ್ ಮೀಟ್ಗಳು ಕನ್ನಡದಲ್ಲಿ ಹ್ಯಾಬಿಟ್ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂತೀನಿ.